ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಹೌದಪ್ಪ ಹೌದು ಯಾರು ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮೇಶ್ವರನ ಸದಾಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ ಅರಿಯದೆ 700 ವರ್ಷ ಜಗತ್ತನ್ನ ಸಂಚಾರಗೈದು ಹೌದಪ್ಪ ಹೌದು ಯಾರು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನುಡಿದಿರತಕ್ಕಂಥವ್ರು ಯಾರೀಪ ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರೀಪ ಸೂರಮದೇವಿಯ ಸುತ್ತ ಬರಮದೇವರ ತಂದ ಕಳ್ವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕಂತ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆಗೈದು ಹಾಲು ಮತದ ಕುಲದೈವ ಹಂಚಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿಪ್ಪ ಇವರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಯಾರಿಪ್ಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಹೌದಪ್ಪ ಹೌದು ಯಾರು ನನ್ನಪ್ಪ ಮುತ್ಯ ಮಾಳಿಂಗ್ರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಮಾಳಿಂಗ್ರನ 4 ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ ತಂದೆ ಅಂಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಗಣಿಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪಾವಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ವಾಣದ ಮೂರು ಕರೆಸಿದ್ದು ಗುಣಿಸಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿದ್ದರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಾಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಇವ್ರು ಯಾರೀ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಪ್ಪ ನಮ್ಮ ಒಡೆಯ ಬಾವಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನು ಹೇಳಿ ಅದಕ್ಕ ಮಾರಣ್ಣ ಏನೈತ್ರಿ ಸರ್ ಮಾತಾ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಈ ಮಣ್ಣಂಕಲಿಗಿ ಗ್ರಾಮದ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಯಾರಿಪ್ಪ ದ್ಯಾಮಗಂಗಾ ದೇವಿಯ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರವನ್ನು ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರು ಯಾರೀ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ ಅದಕ್ಕ ಮರಣ ಏನೈತ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದಪ್ಪ ಹೌದು ಯಾರು ಮಾಡ್ಯಾರು ಈ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ವಡ್ಡಿ ವಾಲಗ ಶಿವಾಸ್ಥಾನದ ಡೊಳ್ಳಿನ ಪದಗಳ ನಡೀಲಿ ಅಂತ ಹೇಳಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ವರ್ಷ ಆಗ್ತಾವ ಅಂತ ಕೇಳಿದ್ರ ಯಾಕಪ್ಪ ಹಾಡುವಂತ ಕಲಾವಿದರಿಗೆ ದಿನ ಒಂದು ಊರು ಭಂಡಾರ ಬರ್ತಾವ ಆ ಊರಿಗೆ ಹೋಗ್ತೀವಿ ನಾವು ಭಂಡಾರ ಪಟ್ಟ ಮೇಲೆ ಹೋಗ್ತೀವಿ ಹೋದ ಕೂಡಲೇನೆ ಅವರು ಹೋದ ಕೂಡಲೇನೆ ನಮಗ ಹಾಡ ಅಂತೇಳಿ ಹಾಡಕ್ ಹಚ್ಚೋದಿಲ್ಲ ಅವರು ಇಲ್ಲ ಹೋದ ಕೂಡಲೇನೆ ಊಟ ಹಾಕ್ತಾರ ಊಟ ಮಾಡಿದ ಮೇಲೆ ಸುಮ್ಮ ಕುಂದ್ರಕ್ ಬರಲ್ಲ ನೀರ್ ಕುಡಿಬೇಕಾಗ್ತದ ಇಲ್ಲಿ ಒಂದ್ ಮಾತದ ಏನು ಮಾತಾ ಅನ್ನಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ ನೀರಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ ಇಂಗಳಿಗೆ ನೀರ ಇಲ್ಲಿ ನೀರ್ ಬೇರೆ ಇರ್ತಾವ ಸ್ವರ ಬೀಳ್ತದ ಇಲ್ಲಿ ಒಂದ್ ಮಾತು ಹೇಳೋದದ ಏನು ಮಾತಾ ಹಾಡೋರ್ಗಿರ್ಬೇಕು ಕಂಠ ಕುತ್ತಿ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ನಾವು ಹಾಡಿದ್ರು ಹಾಡುವಂಗಾಗಿರ್ಬೇಕು ಟಂಟ ಹಾಡೋರ್ಗೆ ಕಂಠಿತ್ತಂದ್ರೆ ಹಾಡ ರಚನೆ ಆಗ್ತಾವ ಹಾಕಲ್ಲ ಕುತ್ತಿ ಕೇಳೋರ್ಗೆ ಸೊಂಟ ಬಿಗುತ್ತಂದ್ರೆ ಹಾಡ ಕುತ್ತಿ ಕೇಳಕ್ ಬರ್ತದ ಸೊಂಟ ಕಂಠ ಇರ್ಲಿ ಅಂದ್ರೆ 2 ವ್ಯರ್ಥ ಆಗ್ತಾವ ಅಂತ ಹೇಳ್ತಾರಲ್ರಿ ಅದಕ್ಕಿರ್ಲಿ ಪುಣ್ಯಾತ್ಮರೇ ಹಾಡುವಂತ ಹಾಡಿನಲ್ಲಿ ಆಗ್ಲಿ ಮಾತಾಡೋರಿ ಕಾಯ್ತಕ್ಕಂತ ಕುರುಗಾರನ ಬಳಿಯಕ್ ಹೋದ ಆ ಕುರುಗಾರ ನೀರ್ ಕೊಟ್ಟ ರಾಜ ತಿರುಗಿ ಅವನಿಗೆ ಒಂದು ಖೂನ ಕೊಟ್ಟ ಆ ಖೂನದಿಂದ ಆ ಹುಡುಗಿ ಏನು ಮಾಡ್ಯಾನ ನಾತಿನಿ ಏನ್ರಿ ಇದ್ರದಿಂದ ಜ್ಞಾನ ಬರೋದಿಲ್ಲ ಇದು ಜ್ಞಾನವಂತರ ಊರೈತಿ ಹಿಂಗೆ ಮಾಡ್ತಾನೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಏನು ಪ್ರಶ್ನೆ ಕೇಳ್ತೀನಿ ಏನ್ರಿ ಒಬ್ಬಕ್ಕೆ ದೇವಿ ಹೋಮದ ಕಂಬಳಿ ಮ್ಯಾಗ ಕೂತಾಳ ಆಕಿ ಯಾವ ದೇವಿ ಅಂತೇಳಿ ಅಂದ್ರ ಇದೇನೋ ಇದು ಜ್ಞಾನ ಬರ್ತದ ಒಬ್ಬಕ್ಕೆ ದೇವಿ ಒಂದು ಹುಡುಗನ ಮೈಯಾಗ ಬಂದು 4-5 ಸಾಮಾನ್ಯ ಖೂನ ಹೇಳ್ಯಾದ ಹೇಳ್ಯಾದ ಆ ದೇವಿ ಯಾರು ಯಾರು
ಹಿಂಗ ಕೇಳಿದ್ರೆ ಜ್ಞಾನ ಬರೋದಿಲ್ಲ ಅಂತ ಇಲ್ಲ. ನಂದು ಒಂದು ವಿನಂತಿ ಅದ, ಹಿಂಗೆ ಮಾಡ್ಕೋತ ಹೋರ ಅಂದ್ರೆ ನಾ ಏನು ಹಂಗೆ ಮಾಡ್ತೀನಿ. ಯಾಕಂತ ಕೇಳಿದ್ರೆ ನನಗೆ ಅವರು ಸನ್ಮಾನ ಮಾಡೋರು ಹೇಳಿದ್ರು. ಅವರು ಏನ್ ಹೇಳ್ರಿ? ಹಾಡುವಂತ ಹಾಡ ಹೆಂಗಿರ್ಬೇಕಂತ ಕೇಳಿದ್ರೆ ಮಂದಿಗೆ ಜ್ಞಾನ ಬಂದಿರ್ಬೇಕು. ಹೌದು. ಮತ್ತ ಅವ್ರು ಸನ್ಮಾನ ಮಾಡೋರು ಹಂಗೆ ಹೇಳ್ಯಾರ, ಕಮಿಟಿಯವ್ರಿಗೆ ಹಿಂಗೆ ಹೇಳಕತ್ತೀರಿ. ಮತ್ತು ನಾ ಯಾವ ರೀತಿ ಹಾಡ್ಬೇಕು ಅನ್ನೋದೇ ನನಗೆ ತಿಳಿಲಾರ್ದಂಗ. ಹೌದು. ಆ ವಸ್ತುಗಳಿಗೆ ಆ ಹುಡುಗನ ಮೈಯಾಗ ಆ ದೇವಿ ಬಂದು ಆ ವಸ್ತುಗಳು ತೋರ್ಸ್ಯಾಳ. ಆ ಹುಡುಗ ಯಾರು, ಆ ದೇವಿ ಯಾರು ಅಂತಕ್ಕಂಥದ್ದು ನಂದು 2 ಪ್ರಶ್ನೆ ಐತಿ. ಅದಕ್ಕೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮುಂದಿನ ಸಂಧಿಗೆ ಬರ್ತಿತ್ತಂದ್ರೆ ಬರ್ತದ ಹೇಳ್ತೀನಿ, ಇಲ್ಲ ಅಂತ ಹೇಳ್ತೀನಿ. ಅದಕ್ಕಿರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ ಒಂದು ಖ್ಯಾಲಿ ಆಡಿ ನಮ್ಮ ಉಭಯ ತಂಡ